ಉದ್ವೇಗಕ್ಕೊಳಗಾಗಿ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ನಿಮ್ಮ ಮುಖಾಂತರ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ನಾವೆಲ್ಲ ವಾಲ್ಮೀಕಿಗಳು ಒಂದೇ. ಇವಾಗೂ ನಮ್ಮ ಸಹೋದರನ್ನು ಇದಾದ ನಂತರ ಡಿ ಸಿ ಅವರು ಮೆಂಬರನ್ನು ಕೊಟ್ಟ ನಂತರ ನಾವು ಸಹೋದರ ಹತ್ರ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ನಮ್ಮದು ತಪ್ಪಿದರೆ ನಾವು ತೆಗೆದುಕೊಳ್ತೀವಿ, ಅಧಿಕಾರಿ ತಪ್ಪಿದರೆ ಅಧಿಕಾರ ತೆಗೆಸ್ತೀವಿ. ಆ ಬರೋದು ನಮ್ಮ ಸಹೋದರ ತಪ್ಪಿದರೆ ಅವರು ತೆಗೆದುಕೊಳ್ತೀವಿ. ನಿಜವಾಗ್ಲೂ ನಮಗೆ ಯಾವುದೇ ರೀತಿ ನಾವು ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಒಂದೇ. ಇಲ್ಲಿ ಏನು ವಾಲ್ಮೀಕಿ ಒಂದೇ ವಾಲ್ಮೀಕಿ ಭೂಮಿನ ಮಾಡೋ ಆ ನಿಟ್ಟಿನಲ್ಲಿ ನಾವು ಸಾಧ್ಯ ಆ ನಿಟ್ಟಿನಲ್ಲೇ ವಿಶೇಷವಾಗಿ ವಾಲ್ಮೀಕಿ ಭವನ ಸಂಬಂಧಪಟ್ಟಂತೆ ನಮ್ಮ ಸಹೋದರರು 2 ದಿನದಿಂದ ಒಂದು ಆರೋಪ ಮಾಡಿದ್ದಾರೆ. ಏನು ಆರೋಪ ಮಾಡಿದ್ದಾರೆ? ಸುಮಾರು 16 ಕೋಟಿ ಹಣ ಅದರಲ್ಲಿ ದುರುಪಯೋಗ ಆಗಿರುತ್ತದೆ. ಈಗ 16 ಕೋಟಿ ಹಣ ಎಲ್ಲಿಂದ ಬರುತ್ತೆ? ಅದಕ್ಕೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು, ಕಾರ್ಯದರ್ಶಿಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ, ಅದರ ಜೊತೆಗೆ ಸದಸ್ಯರು ನಮ್ಮ SP ಅವರು, ಸಮಾಜ ಕಲ್ಯಾಣ ಇಲಾಖೆ, ನಮ್ಮ ಸಹೋದರ ವಾಲ್ಮೀಕಿ ಭವನ ಕಮಿಟಿ ಸದಸ್ಯರಿದ್ದಾರೆ. ನಿಜವಾಗ್ಲೂ ಆ ವ್ಯಕ್ತಿಗೆ ವೈಯಕ್ತಿಕ ಕಾರಣಗಳಿಂದ ಆ ವ್ಯಕ್ತಿಯ ಮೇಲೆ ಆರೋಪ ಮಾಡಿರ್ತಾರೆ. ಆ ವ್ಯಕ್ತಿ ಜೊತೆಗೆ ಸಮಾಜದವರು ದುಡ್ಡು ತಿಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅದು ಎಷ್ಟು ಮಾತ್ರಕ್ಕೆ ಸಮಾಜದಲ್ಲಿ ಉರುಳಿಲ್ಲ. ಯಾವುದೇ ಆರೋಪ ಮಾಡಬೇಕಂದ್ರೆ ಸಾಕ್ಷ್ಯಾಧಾರಗಳು ಬೇಕು. ಆ ಸಾಕ್ಷ್ಯಾಧಾರಗಳು ನಮ್ಮ ಸಹೋದರರಿಲ್ಲ. ಅದಕ್ಕೆ ಅವ್ರು ಏನಿನ್ನೆಲ್ಲ ಇಟ್ಕೊಂಡು ಆರೋಪ ಮಾಡಿದ್ರಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಾಲ್ಮೀಕಿ ಭವನದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದೆ. ಆ ಸರಿಪಡಿಸಬೇಕಂತ ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, ಅದಕ್ಕೆ ಸಂಬಂಧಪಟ್ಟಂಥ ವಾಲ್ಮೀಕಿ ಕಮಿಟಿ ಸದಸ್ಯರಿರ್ತಕ್ಕಂಥ ನಮ್ಮ ಸಹೋದರಿಗೆ ಅವ್ರಿಗೆ ಮನವಿ ಮಾಡ್ತೀವಿ. ಅಲ್ಲಿ ನಿಜವಾಗ್ಲೂ ಯಾವುದೇ ರೀತಿ ದುರುಪಯೋಗ ಆಗಿಲ್ಲ, ಆಗೋಕ್ಕೂ ಆಗಲ್ಲ. ಸುಮಾರು ವರ್ಷಕ್ಕೆ ಒಂದು 50ರಿಂದ 60 ಮದುವೆ ಆದರೆ ಒಂದು ಎಷ್ಟಾಗುತ್ತೆ? ಒಂದು 18 ಲಕ್ಷ ಆಗುತ್ತೆ ಆ ವರ್ಷಕ್ಕೆ. ಅಂಥದ್ದು 10 ವರ್ಷದಲ್ಲಿ ಎಷ್ಟು ಕೋಟಿ ಆಗುತ್ತೆ? 16 ಕೋಟಿ ಎಲ್ಲಿಂದ ಬರುತ್ತೆ? 16 ಕೋಟಿ ಬರೋಕ್ಕೆ ಸಾಧ್ಯನೇ ಇಲ್ಲ. 16 ಕೋಟಿ ಇದ್ದರೆ ಬೇರೆ ನಮ್ಮ ವಾಲ್ಮೀಕಿ ನೋಡಿರಿ, ಇವಾಗಲೂ ನಮಗೆ ಬೇಸಿಕ್ ನೀಡ್ ಸಿಕ್ಕಿಲ್ಲ. 16 ಕೋಟಿ ಹಣ ಬಂದಿದ್ದರೆ ಅದೆಲ್ಲ ಮಾಡ್ತಾ ಇದ್ವಲ್ಲ. ಈ ತುಕಾರಾಮ್ ಅವ್ರ ಹತ್ರ ನಮ್ಮ ಸಹೋದರೆಲ್ಲ ಹೋಗಿದ್ದಾರೆ. ಅವರು 1,30,00,000 ಬಿಡುಗಡೆ ಮಾಡಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೀವಿ, ಈ ವಾಲ್ಮೀಕಿ ಭವನ ಸ್ವಚ್ಛವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಸಹೋದರರಿಗೆ ತಿಳಿಪಡಿಸಿ ಅಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ, ಇವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ನಮ್ಮ ಸಮಾಜದ ಅಧಿಕಾರಿಗಳ ಮೇಲೆ ಯಾರೋ ನಮ್ಮ ಸಮಾಜದವರು ಆರೋಪ ಮಾಡಿದ್ರೆ ಅದಕ್ಕೆ ಸತ್ಯಕ್ಕೆ ಭಾಳ ದೂರವಾದ ಸಂಗತಿ. ಅದು ಏನೇ ಇರಲಿ, ಇಲ್ಲಿನ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವರು ಆ ಸಹೋದರ ವಿರುದ್ಧ ನಾವು ಪರವಾಗಿರ್ತೀವಿ, ತಪ್ಪು ಮಾಡಿದ್ರೆ ಅಧಿಕಾರಿ ವಿರುದ್ಧನೇ ಹೋಗ್ತೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಟ್ಟಾಗಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಗಾದಲಿಂಗಪ್ಪ ಎಂಬ ಅಧಿಕಾರಿ ಯಾವುದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ, ಆ ಅಧಿಕಾರಿ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರುಗಳೆಲ್ಲ ಉರುಳಿಲ್ಲ ಅಂತ ಹೇಳ್ತಾ ಅದೆಲ್ಲ ನಮ್ಮ ಸಮಾಜ ಎಲ್ಲರೂ ಸೇರಿ ನಾವು ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ವಿ. ಆ ಮೆಮೊರಾಂಡಮ್ ಏನಂದರೆ, ವಾಲ್ಮೀಕಿಗಳೆಲ್ಲ ಇದ್ದೀವಿ, ಆ ಬೆರಳೆಣಿಕೆ ಜನ ನಮ್ಮ ಜೊತೆಗೆ ಬನ್ನಿ, ನಾವು ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅನ್ನೋದ್ರ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ಒಂದೇ. ಇಲ್ಲಿನಲ್ಲಿ ಬಹುಸಂಖ್ಯಾತರು 4 ಜನ ಶಾಸಕರು, ಸಂಸದರಿದ್ದಾರೆ. ನಾವು 4 ಜನ ಶಾಸಕರು, ಸಂಸದರು, ಎಲ್ಲರೂ ಸಮಾಜದ ಎಲ್ಲ ಸೇರಿ ನಾವೆಲ್ಲ ಸಹೋದರ ಅವರೇ ಇರ್ಬೇಕಾ, ಬೇರೆ ಸದಸ್ಯನ ತಗೋಬೇಕಾ? ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಸಮಾಜದವರು ಎಲ್ಲ ಸೇರ್ಕೊಂಡು ಟೆಂಡರ್ ವಿಷಯ ಅಧಿಕಾರಿಗಳಿಗೆ ಆಲ್ರೆಡಿ ಒಂದು ಮನವಿ ಕೊಟ್ಟಿದ್ವಿ. ಏನು ಮನವಿ ಕೊಟ್ಟಿದ್ವಿ ಅಂದರೆ, ಆ ಟೆಂಡರ್ಗೆ ಸಂಬಂಧಪಟ್ಟಂತೆ ನಮ್ಮ ಸಮಾಜದಲ್ಲಿ ಅನೇಕ ನಿರುದ್ಯೋಗ ಯುವಕರಿದ್ದಾರೆ, ಸ್ಯಾಮಿನ್ ಸಪ್ಲೈ ಹೊಂದಿರತಕ್ಕಂಥ ಸಮಾಜದವರು ನಾವು ಬಹುಸಂಖ್ಯಾತರಿದ್ದೀವಿ. ಆ ಟೆಂಡರ್ ನಮಗೆ ಏಕಾಗ್ರಿಕವಾಗಿ ನಮಗೆ ಕೊಡ್ರಿ ಅಂತ ನಾವು ಕೇಳ್ಕೊಂಡಿದ್ವಿ. ಅತಿ ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಆಗುತ್ತೆ. ಟೆಂಡರ್ ಪ್ರಕ್ರಿಯೆಯನ್ನು ನಮ್ಮ ವಾಲ್ಮೀಕಿ ಸಮಾಜದವರು ಪಾಲ್ಗೊಳ್ತಾರೆ. ನಮ್ಮ ವಾಲ್ಮೀಕಿ ಸಮಾಜದವರು ನಮ್ಮ ವಾಲ್ಮೀಕಿ ಭವನದಲ್ಲಿ ನಾವೇ ಟೆಂಡರ್ ಆಗ್ತೀವಿ. ಅದಕ್ಕೆ ಒಂದು ಸಮಿತಿ ಮಾಡ್ಕೊಂಡು ನಾವು ಬದಲಾವಣೆ ನಾವು 4 ಗೋಡೆ ಮಧ್ಯಗಳು ಕುಂತು ಡಿಸ್ಕಸ್ ಮಾಡಿದಾಗಿ ಇದಕ್ಕೆ ಸತ್ಯ ಹೊರಗಡೆ ಬರಲ್ಲ. ಇದು ನಿಮ್ಮ ಬಹಿರಂಗವಾಗಿ ಜಿಲ್ಲಾಧಿಕಾರಿಗಳು ಮೀಡಿಯಾ ಮುಖಾಂತರ ಏನು ಬಂದಿದ್ವಿ ಅಂದರೆ, ಅಲ್ಲಿ ನಡ್ತಕ್ಕಂಥ ವಾಸ್ತವಾಂಶಗಳು ಬೆಳಕಿಗೆ ಬರಲಿ. ಬೆಳಕಿಗೆ ಬಂದ ನಂತರ ಕೆಲವೇ ದಿನದಲ್ಲಿ ನಾವು ಸಹೋದರರೆಲ್ಲ ಕೂತು ಚರ್ಚೆ ಮಾಡ್ತೀವಿ. ನಮ್ಮಲ್ಲಿ ಏನನ್ನ ಭಿನ್ನಾಭಿಪ್ರಾಯಗಳಿದ್ದಾಗ ಸರಿ ಮಾಡ್ತೀವಿ, 100% ಸರಿ ಮಾಡ್ತೀವಿ.